ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 20 ಸೀಟುಗಳನ್ನು ಗೆಲ್ತೀವಿ ಅಂತ ಹೇಳ್ಕೊಳ್ತಾ ಇದ್ದ ಕಾಂಗ್ರೆಸ್ ನಾಯಕರಿಗೆ ಇಂಡಿ ಮೈತ್ರಿಕೂಟದ ಪ್ರಮುಖ ಪ್ರತಿಪಕ್ಷ ತಮಿಳುನಾಡಿನ ಡಿಎಂಕೆ ಸಖತ್ತಾಗಿ ಒಂದು ಶಾಕ್ ಕೊಟ್ಟಿದೆ. ತನ್ನ ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ ಡಿಎಂಕೆ ಈ ಬಾರಿ ಅಕಸ್ಮಾತ್ ಏನಾದರೂ ಇಂಡಿ ಕೂಟ ಅಧಿಕಾರಕ್ಕೆ ಬಂದರೆ ದೇಶದಾದ್ಯಂತ ಟೋಲ್ ಫ್ರೀ ರೋಡುಗಳು, 500 ರೂಪಾಯಿಗೆ ಗ್ಯಾಸ್ ಸಿಲಿಂಡರು, ತಮಿಳುನಾಡಲ್ಲಿ ನೀಟ್ ಪರೀಕ್ಷೆ ರದ್ದು, ರಾಷ್ಟ್ರೀಯ ಶಿಕ್ಷಣ ನೀತಿ ಹಾಗೂ ಪೌರತ್ವ ಕಾಯ್ದೆಗಳನ್ನು ರದ್ದುಪಡಿಸುವ ಮಾತುಗಳನ್ನು ಆಡ್ತಾ ಇದೆ. ಇದರ ಜೊತೆಗೆ ಮೇಕೆದಾಟು ಯೋಜನೆಯನ್ನು ಕೂಡ ನಿಲ್ಲಿಸಿ ಬಿಡೋದಾಗಿ, ಯಾವುದೇ ಕಾರಣಕ್ಕೂ ಮೇಕೆದಾಟು ಯೋಜನೆ ಜಾರಿಗೆ ಅವಕಾಶ ಕೊಡೋದಿಲ್ಲ ಅನ್ನೋ ಆಶ್ವಾಸನೆಯನ್ನು ಕೂಡ ಡಿಎಂಕೆ ಕೊಟ್ಟಿದೆ. ವಿಪರ್ಯಾಸ ಅಂದರೆ ಕರ್ನಾಟಕದಲ್ಲಿ ಮೇಕೆದಾಟು ಕಟ್ತೀವಿ ಅಂತ ಹೊರಟಿರೋದು ಕಾಂಗ್ರೆಸ್ ಸರ್ಕಾರ. ಈಗ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮಿತ್ರ ಪಕ್ಷ ಡಿಎಂಕೆ ಆ ಡ್ಯಾಮ್ ಕಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದೆ. ಇನ್ನು ಅಲ್ಲಿ ಅಂದರೆ ತಮಿಳುನಾಡಲ್ಲಿ ಕಾಂಗ್ರೆಸ್ ಡಿಎಂಕೆಯ ಜೊತೆಗೂಡಿನೇ ಚುನಾವಣೆಯನ್ನು ಎದುರಿಸಬೇಕು. ಸೊ ತಮಿಳುನಾಡಲ್ಲಿ ಮಿತ್ರ ಪಕ್ಷದ ಈ ನಿರ್ಧಾರ ಕರ್ನಾಟಕದ ಮೇಲೆ ಖಂಡಿತ ದುಷ್ಪರಿಣಾಮವನ್ನಂತೂ ಬೀರುತ್ತೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನೋ ಮಾಡಿಬಿಡುತ್ತೆ, ಮೇಕೆದಾಟ ಆದರೂ ಆಗಿಬಿಡಬಹುದು ಅಂದ್ಕೋತಿದ್ದವರಿಗೆ ಕೂಡ ಡಿಎಂಕೆಯ ಈ ಘೋಷಣೆ ಶಾಕ್ ಕೊಡ್ತಾ ಇದೆ. ಅದು ಡಿಎಂಕೆ ಪಕ್ಷದ ಘೋಷಣೆ, ಇಂಡಿ ಕೂಟದಲ್ಲ. ನಾವು ಮೇಕೆದಾಟನ್ನ ಕಟ್ತೀವಿ ಅಂತ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಆದರೆ ಅದು ಸಾಧ್ಯ ಆಗತ್ತಾ ಅನ್ನೋ ಪ್ರಶ್ನೆ ಮಾತ್ರ ಹಾಗೆ ಉಳ್ಕೋತಾ ಇದೆ. ಹಾಗಾದ್ರೆ ಏನಿದು ಮೇಕೆದಾಟು ವಿವಾದ? ಇತ್ತೀಚೆಗೆ ಬಂದಿರೋ ವರದಿಯಲ್ಲಿ ಚೆನ್ನೈಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗುತ್ತೆ ಅನ್ನೋ ಮಾಹಿತಿ ಇದ್ರೂ ಕೂಡ ಎರಡೂ ರಾಜ್ಯಗಳಿಗೆ ನೀರನ್ನು ಒದಗಿಸಬಲ್ಲ ಒಂದು ಉತ್ತಮ ಯೋಜನೆಯನ್ನ ತಮಿಳುನಾಡು ವಿರೋಧಿಸ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, 2023ರಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಬೆವರು ಹರಿಸ್ತು. 10 ಹಲವು ಆಶ್ವಾಸನೆಗಳನ್ನು ಕೊಡ್ತು. ಅಂಥವುಗಳ ಪೈಕಿ ಒಂದು ಮೇಕೆದಾಟು ಯೋಜನೆ. ಮೇಕೆದಾಟಲ್ಲಿ ಡ್ಯಾಮ್ ಕಟ್ತೀವಿ ಅಂತ ಹೇಳಿದ್ದ ಕಾಂಗ್ರೆಸ್ ಪಕ್ಷ ಅದಕ್ಕಾಗಿ ಒಂದು ಪಾದಯಾತ್ರೆಯನ್ನು ಮಾಡ್ತು. ಈ ಹಿಂದೆನೇ ಅಂದರೆ 2018ರಲ್ಲೇ ಈ ಬಗ್ಗೆ ಮಾತುಗಳಿದ್ರೂ ಕೂಡ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಶುರು ಮಾಡಿದ್ದು 2020ರ ನಂತರ. ಸೊ ಮೇಕೆದಾಟು ಯೋಜನೆ ಮುಂದಿಟ್ಟುಕೊಂಡು ಪಾದಯಾತ್ರೆ ಮಾಡಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸು ಕೂಡ ಸಿಕ್ತು. ಆದರೆ ಆ ನಂತರ ಅಲ್ಲಿ ಮೇಕೆ ಮತ್ತೆ ದಾಟೋದಕ್ಕೆ ಹೋಗಲೇ ಇಲ್ಲ. ಅಲ್ಲಿ ಡ್ಯಾಮ್ ಬಗ್ಗೆ ಯಾರೂ ಮಾತಾಡಲಿಲ್ಲ. ಬಜೆಟಲ್ಲಿ ಕೂಡ ಆ ಬಗ್ಗೆ ಪ್ರಸ್ತಾಪ ಇರಲಿಲ್ಲ. ಯಾಕೆ ಹೀಗೆ ಅಂತ ಕೇಳಿದರೆ ಕೇಂದ್ರ ಪರಿಸರ ಇಲಾಖೆಯ ಒಪ್ಪಿಗೆ, ಹಸಿರು ಪೀಠದ ಅನುಮತಿಗಳ ಕಡೆಗೆ ಬೆರಳು ತೋರಿಸೋ ಕೆಲಸ ನಡೀತು. ಮೇಕೆದಾಟುಗೆ ಅನುಮತಿ ಕೇಳೋದಕ್ಕೆ ಕರ್ನಾಟಕ ಪ್ರಯತ್ನಿಸಿದಾಗಲೆಲ್ಲ ತಮಿಳುನಾಡಿನ ಡಿಎಂಕೆ ಸರ್ಕಾರ ಅದಕ್ಕೆ ಅಡ್ಡಗಾಲ ಹಾಕ್ತಾ ಇತ್ತು. ಇಲ್ಲಿ ಎರಡೂ ರಾಜ್ಯಗಳಲ್ಲಿರೋದು ಮಿತ್ರ ಪಕ್ಷಗಳೇ ಆದರೂ ಡಿಎಂಕೆಯ ಮನವೊಲಿಸಿ ಮೇಕೆದಾಟು ಯೋಜನೆಗೆ ಸಹಮತ ತಗೊಳ್ಳೋದಕ್ಕೆ ಇಲ್ಲಿನ ಸರ್ಕಾರಕ್ಕೆ ಸಾಧ್ಯ ಆಗಲೇ ಇಲ್ಲ. ಹೀಗಿರುವಾಗಲೇ ಇಂಡಿ ಮೈತ್ರಿಕೂಟದ ರಚನೆ ಆಯಿತು. ಅದರಲ್ಲಿ ಡಿಎಂಕೆ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಈಗ ಚುನಾವಣೆಗಳು ಬೇರೆ ಹತ್ತಿರ ಬಂದಿವೆ. ತಮಿಳುನಾಡಿನ ಜನರನ್ನು ಓಲೈಸೋದಕ್ಕೆ ಡಿಎಂಕೆ ಮೇಕೆದಾಟು ಯೋಜನೆಯನ್ನು ನಿಲ್ಲಿಸುವುದಾಗಿ ಹೇಳಿದೆ. ಈ ಮೂಲಕ ಕಾವೇರಿಯ ವಿಷಯದಲ್ಲಿ ಮತ್ತೆ ಡಿಎಂಕೆ ಗೆದ್ದಿದೆ. ಕಾಂಗ್ರೆಸ್ ಇಲ್ಲಿ ಸೋಲನ್ನು ಒಪ್ಪಿಕೊಳ್ತಾ ಇದೆ. ಹೌದು, ಇದನ್ನ ಕಾಂಗ್ರೆಸ್ನ ಸೋಲು ಅಂತಲೇ ಹೇಳಬೇಕಾಗತ್ತೆ. ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷ ಬಂದು ಏಕಾಏಕಿ ಕಾಂಗ್ರೆಸ್ ಪಕ್ಷದ ಕನಸಿನ ಕೂಸನ್ನ ಹೊಸಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು ಕೂಡ ಬಾಯಿ ಮುಚ್ಚಿಕೊಂಡು ಕೂತಿರೋ ಕಾಂಗ್ರೆಸ್ ನಾಯಕರನ್ನ ನೋಡಿದ ಮೇಲೆ ಇದಕ್ಕಿಂತ ಮತ್ತಿನ್ನೇನು ಹೆಚ್ಚು ಹೇಳೋದಕ್ಕಾಗೋದಿಲ್ಲ. ಇದು ಕರ್ನಾಟಕದ ಚುನಾವಣೆ ಮೇಲೆ ಕೂಡ ಒಂದಷ್ಟು ಪರಿಣಾಮವನ್ನು ಬೀರುವ ಸಾಧ್ಯತೆ ಇರುತ್ತೆ. ಈ ಬಾರಿ ಮೈಸೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಪ್ಲಾನ್ ಹಾಕ್ಕೊಂಡಿದ್ದ ಕಾಂಗ್ರೆಸ್ಗೆ ಡಿಎಂಕೆಯ ಈ ನಿರ್ಧಾರ ಬರ ಸಿಡಿಲಿನಂತೆ ಎರಗುತ್ತಾ ಇದೆ. ಮೈಸೂರು, ಮಂಡ್ಯ, ಹಾಸನ ಮತ್ತು ಬೆಂಗಳೂರು ನಗರದ 3 ಕ್ಷೇತ್ರಗಳ ಮೇಲೆ ಡಿಎಂಕೆಯ ಈ ನಿರ್ಧಾರ ಪ್ರಭಾವವನ್ನು ಬೀರುತ್ತೆ. ಯಾಕೆಂದರೆ ಈ ಭಾಗದ ಜನರೆಲ್ಲ ಆಶ್ರಯಿಸಿರೋದು ಕಾವೇರಿ ನದಿ ನೀರಿನ ಮೇಲೆ. ಕಾವೇರಿ ಅನ್ನೋದು ನಮ್ಮ ಸೆಂಟಿಮೆಂಟು ಕೂಡ. ಕಾವೇರಿಯ ನೀರನ್ನು ಉಳಿಸಿ ರೈತರಿಗೆ ನ್ಯಾಯ ಒದಗಿಸುವ ಮಾತು ಕೊಟ್ಟಿದ್ದ ಕಾಂಗ್ರೆಸ್ ಈಗ ಆ ಮಾತನ್ನು ತಪ್ಪುತ್ತಾ ಇದೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದ್ದ ಸಮಯದಲ್ಲಿ ಕೂಡ ತನ್ನ ಮಿತ್ರ ಪಕ್ಷವನ್ನು ಓಲೈಸಿಕೊಳ್ಳೋದಕ್ಕೆ ತಮಿಳುನಾಡಿಗೆ ಭರಪೂರ ಕಾವೇರಿ ನೀರನ್ನು ಹರಿಸಿದ ರಾಜ್ಯ ಸರ್ಕಾರದ ಮೇಲೆ ಇಲ್ಲಿನ ರೈತರು ಸಿಟ್ಟು ಮಾಡಿಕೊಂಡಿದ್ದಾರೆ. ತಮಿಳುನಾಡಿಗೆ ನೀರು ಹರಿದ ಪರಿಣಾಮನೇ ಇವತ್ತು ಬೆಂಗಳೂರಿನ ಜನಕ್ಕೆ ಕುಡಿಯುವ ನೀರಿಲ್ಲದಂಥ ಪರಿಸ್ಥಿತಿ ಉಂಟಾಗಿದೆ. ಇಷ್ಟರ ನಡುವೆ ಕೂಡ KRS ಡ್ಯಾಮ್ನಿಂದ ತಮಿಳುನಾಡಿಗೆ ಈಗಲೂ ನೀರು ಹರಿದು ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಡಿಎಂಕೆ ಮೇಕೆದಾಟಿಗೆ ನಾವು ಅವಕಾಶವನ್ನು ಕೊಡೋದೇ ಇಲ್ಲ ಅಂತ ಹೇಳ್ತಾ ಇರೋದು ಈ ಭಾಗದ ಜನರ ಅಸಮಾಧಾನ ಮತ್ತಷ್ಟು ಹೆಚ್ಚೋದಕ್ಕೆ ಕಾರಣ ಆಗುತ್ತೆ.
ಈಗಾಗಲೇ ಬಿಜೆಪಿ, ಜೆಡಿಎಸ್, ಆಮ್ ಆದ್ಮಿ ಸೇರಿದ ಹಾಗೆ ಸಾಕಷ್ಟು ಪಕ್ಷಗಳ ನಾಯಕರು ಕಾಂಗ್ರೆಸ್ ಪಕ್ಷದ ಮೇಲೆ ಮುರ್ಕೊಂಡು ಬಿದ್ದಿದ್ದಾರೆ. ತಮ್ಮ ಮಿತ್ರ ಪಕ್ಷ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ರೂ ಕೂಡ ಕಾಂಗ್ರೆಸ್ ಸುಮ್ಮನೆ ಕೂತಿದೆ ಅನ್ನೋ ಆರೋಪಗಳನ್ನು ವಿಪಕ್ಷಗಳ ನಾಯಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಚುನಾವಣಾ ಸಂದರ್ಭದಲ್ಲಿ ಈಗಾಗಲೇ 17 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿ ಉತ್ಸಾಹದಲ್ಲಿದ್ದ ಕಾಂಗ್ರೆಸ್ ಮೇಲೆ ಅದರದ್ದೇ ಮಿತ್ರ ಪಕ್ಷ ಈಗ ತಣ್ಣೀರನ್ನು ಚೆಲ್ಲಿದೆ. ಗೆಳೆಯರೆ, ಇಲ್ಲಿ ಮೇಕೆದಾಟು ಅನ್ನೋದು ಯಾಕೆ ಅಷ್ಟೊಂದು ಮುಖ್ಯ ಆಗುತ್ತೆ ಅನ್ನೋದು ನಮಗೆ ಗೊತ್ತೇ ಇದೆ. ದಕ್ಷಿಣ ಭಾಗಗಳಿಗೆ ಕಾವೇರಿ ನೀರು ತುಂಬಾ ಮುಖ್ಯ. ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಮೇಕೆದಾಟು ಬಗ್ಗೆ ಮಾತಾಡಿದಾಗ ಯಾರು ಅದನ್ನು ವಿರೋಧ ಮಾಡೋದಕ್ಕೆ ಹೋಗಲಿಲ್ಲ. ಯಾವ ಪಕ್ಷವೂ ಅದರಲ್ಲಿ ರಾಜಕೀಯ ಮಾಡಲಿಲ್ಲ. ಯಾಕೆಂದ್ರೆ ನೀರಿನ ವಿಷಯದಲ್ಲಿ ರಾಜಕೀಯ ಮಾಡೋದಕ್ಕೆ ಹೋದರೆ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ರು. ಸೊ ವಿಪಕ್ಷಗಳು ಕೂಡ ಮೇಕೆದಾಟು ಯೋಜನೆ ಆಗಬೇಕು ಅಂತಲೇ ಹೇಳಿದ್ವು. ಸ್ವತಃ ದೇವೇಗೌಡರು, ಕುಮಾರಸ್ವಾಮಿ, ಬಿಜೆಪಿ ಮುಖಂಡರು ಎಲ್ಲರೂ ಮೇಕೆದಾಟು ಯೋಜನೆಯನ್ನು ಬೆಂಬಲಿಸಿದರು. ಆದರೆ ಈ ಯೋಜನೆಯ ವೆಚ್ಚ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರೋದನ್ನು ಮಾತ್ರ ಒಂದಷ್ಟು ನಾಯಕರು ವಿರೋಧಿಸಿದರು. ಸೊ ಮೇಕೆದಾಟು ಅನ್ನೋದು ಕರ್ನಾಟಕಕ್ಕೆ ವರ ಆಗತ್ತೆ ಅನ್ನೋ ಅಭಿಪ್ರಾಯ ಎಲ್ಲರಲ್ಲೂ ಇತ್ತು. ಕರ್ನಾಟಕದ 7-8 ಜಿಲ್ಲೆಗಳು ಕಾವೇರಿ ಜಲಾನಯನ ಪ್ರದೇಶಕ್ಕೆ ಒಳಪಡುತ್ತವೆ. ಇಲ್ಲಿನ ಜನಕ್ಕೆ ಕಾವೇರಿ ನೀರು ಉಳಿದ್ರೆ ತುಂಬಾನೇ ಅನುಕೂಲ ಆಗುತ್ತೆ. ಹೀಗಾಗಿ ಮೇಕೆದಾಟಲ್ಲೊಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅನ್ನು ನಿರ್ಮಾಣ ಮಾಡಿದರೆ ಅದರಲ್ಲಿ ಸರಿಸುಮಾರು 67 TMC ಅಷ್ಟು ನೀರನ್ನು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಮಳೆ ಹೆಚ್ಚಾದ ಸಂದರ್ಭದಲ್ಲಿ ಈ ರಿಸರ್ವಾಯರ್ ಅಲ್ಲಿ ನೀರಿನ ಸಂಗ್ರಹ ಆಗುತ್ತೆ. ಒಂದು ವೇಳೆ ಮಳೆ ಕಡಿಮೆ ಆದರೆ, ನೀರಿನ ಅಭಾವ ಉಂಟಾದರೆ ಎರಡೂ ರಾಜ್ಯಗಳಿಗೆ ಆಪತ್ಕಾಲಕ್ಕೆ ಈ ನೀರು ಬಳಕೆ ಆಗುವ ಸಾಧ್ಯತೆ ಕೂಡ ಅಲ್ಲಿರುತ್ತೆ. ಆದರೆ ತಮಿಳುನಾಡಿನ ಪಕ್ಷಗಳಿಗೆ ಅದು ಯಾಕೋ ಗೊತ್ತಿಲ್ಲ, ಈ ಮೇಕೆದಾಟಿನ ಮಹತ್ವನೇ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ಅವರು ಅವತ್ತಿನಿಂದಲೂ ಅದಕ್ಕೆ ಕಿರಿಕ್ ಮಾಡ್ತಲೇ ಬರ್ತಾ ಇದ್ದಾರೆ. ಗೆಳೆಯರೆ, ಹಾಗೆ ನೋಡಿದ್ರೆ ತಮಿಳುನಾಡಲ್ಲಿ ಸರ್ಕಾರ ಯಾವುದೇ ಇದ್ರೂ ಕೂಡ ಕಾವೇರಿ ವಿವಾದ ಅಂತ ಬಂದಾಗ ಯಾವಾಗಲೂ ಕೂಡ ತಮಿಳುನಾಡಿನ ಕೈ ಮೇಲಾಗ್ತಾ ಹೋಗುತ್ತೆ. 2018ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪಿನಂತೆ 740 TMC ಅಷ್ಟು ನೀರಿನ ಇಳುವರಿಯನ್ನ ಹೊಂದಿರುವ ಕಾವೇರಿಯಲ್ಲಿ 404.5 TMC ಅಷ್ಟು ನೀರು ತಮಿಳುನಾಡಿಗೆ ಸೇರುತ್ತೆ. 284.5 TMC ಕರ್ನಾಟಕಕ್ಕೆ, 30 TMC ಕೇರಳಕ್ಕೆ ಹಾಗೂ 7 TMC ಅಷ್ಟು ನೀರು ಪಾಂಡಿಚೇರಿಗೆ ಸೇರಿದರೆ ಇನ್ನುಳಿದ 10 TMC ಪರಿಸರ ರಕ್ಷಣೆಗೆ ಮೀಸಲಿಡಲಾಗಿದೆ. ಇನ್ನು ಕರ್ನಾಟಕ ಕಾವೇರಿ ನದಿಯ ಮೇಲ್ಭಾಗದಲ್ಲಿರೋ ಕಾರಣದಿಂದ ಹಾಗೂ ಕಾವೇರಿ ನದಿಯ ನೀರಿನ ಇಳುವರಿಯಲ್ಲಿ 450 TMC ಅಷ್ಟು ನೀರು ಕರ್ನಾಟಕದಿಂದಲೇ ಬರುವುದರಿಂದ ಅದು 177.25 TMC ಅಷ್ಟು ನೀರನ್ನ ಪ್ರತಿ ವರ್ಷ ತಮಿಳುನಾಡಿಗೆ ಬಿಡಬೇಕು ಅನ್ನೋ ತೀರ್ಪನ್ನು ಕೂಡ ಕೊಡಲಾಗಿದೆ. ಇನ್ನುಳಿದ ಹಾಗೆ ಹೆಚ್ಚುವರಿ ನೀರನ್ನ ಬಳಸಿಕೊಳ್ಳುವ ಹಕ್ಕು ಕರ್ನಾಟಕಕ್ಕೆ ಇದ್ದೇ ಇದೆ. ಹೀಗಾಗಿನೇ ಕರ್ನಾಟಕ ಈ ತೀರ್ಪಿನ ನಂತರ ತನ್ನ ಪಾಲಿನ ನೀರನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳೋದಕ್ಕೆ ಮುಂದಾಯಿತು. ಅದಕ್ಕಾಗಿ ಇಲ್ಲಿ ನಿರ್ಮಾಣ ಮಾಡಬೇಕು ಅಂದ್ಕೊಂಡಿದ್ದು ಮೇಕೆದಾಟು ರಿಸರ್ವಾಯರ್ ಅನ್ನ. ಗೆಳೆಯರೆ, ಕಾವೇರಿ ನದಿ ಕರ್ನಾಟಕದ ಭಾಗಮಂಡಲಾವಳಿ ಇರುವ ತಲಕಾವೇರಿಯಲ್ಲಿ ಹುಟ್ಟಿ ತಮಿಳುನಾಡು ಹಾಗೂ ಪಾಂಡಿಚೇರಿಗಳಲ್ಲಿ ಹರಿದು ಪೂಂಪುಹಾರ್ ಬಳಿ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಕಾವೇರಿ ಸುಮಾರು 765 ಕಿಲೋಮೀಟರ್ಗಳಷ್ಟು ದೂರ ಹರಿಯುತ್ತೆ. ಇದರಲ್ಲಿ ಕರ್ನಾಟಕದಲ್ಲಿ 320 ಕಿಲೋಮೀಟರ್ಗಳಷ್ಟು ದೂರ ಕಾವೇರಿ ಹರಿದರೆ ಉಳಿದದ್ದು ತಮಿಳುನಾಡಲ್ಲಿ ಹರಿಯುತ್ತೆ. ಈ ಕಾವೇರಿ ನದಿ 81,155 ಚದರ ಕಿಲೋಮೀಟರ್ನಷ್ಟು ಜಲಾನಯನ ವ್ಯಾಪ್ತಿಯನ್ನು ಹೊಂದಿದೆ. ಕರ್ನಾಟಕದಲ್ಲಿ 34,273 ಚದರ ಕಿಲೋಮೀಟರ್ಗಳು, ಹಾಗೆ ತಮಿಳುನಾಡಲ್ಲಿ 43,868 ಚದರ ಕಿಲೋಮೀಟರ್ನಷ್ಟು ಜಲಾನಯನ ಭೂಮಿ ಕಾವೇರಿಯ ಪಾತ್ರದಲ್ಲಿದೆ. ಇನ್ನುಳಿದ ಹಾಗೆ ಕೇರಳದಲ್ಲಿ 2,866 ಚದರ ಕಿಲೋಮೀಟರ್ ಹಾಗೂ ಪಾಂಡಿಚೇರಿಯಲ್ಲಿ 148 ಚದರ ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶ ಇದೆ. ಇಲ್ಲಿ ಕರ್ನಾಟಕ ತನ್ನ ಆಹಾರ ಉತ್ಪಾದನೆಯ 25% ಕಾವೇರಿಯಿಂದಲೇ ಮಾಡಿದರೆ, ತಮಿಳುನಾಡು ತಾನು ಉತ್ಪಾದಿಸುವ ಭತ್ತದಲ್ಲಿ 1/3 ಭಾಗದಷ್ಟು ಬೆಳೆ ಕಾವೇರಿ ನದಿಯ ಮೇಲೆ ಆಶ್ರಿತವಾಗಿದೆ. ಹೀಗಾಗಿ ಕಾವೇರಿ ನದಿ ಅನ್ನೋದು ರೈತರಿಗೆ ತುಂಬಾ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇನ್ನು ರಾಜ್ಯದಲ್ಲಿ ಮುಂಗಾರು ಮಳೆ ಹೆಚ್ಚಾಗಿ ಬೀಳೋದ್ರಿಂದ ಆ ಸಂದರ್ಭದಲ್ಲಿ ಕಾವೇರಿಯ ನೀರು ತಮಿಳುನಾಡಿಗೆ ಹರಿದು ಹೋಗುತ್ತೆ. ಹಾಗೇನೆ ತಮಿಳುನಾಡಲ್ಲಿ ಹಿಂಗಾರು ಮಳೆ ಹೆಚ್ಚಾಗುತ್ತೆ. ಹೀಗಾಗಿ ಅವರಿಗೆ ಡಬಲ್ ನೀರು ಸಿಗುತ್ತೆ. ಮಳೆ ಒಂದು ಸರಿಯಾಗಿ ಆಗ್ಬಿಟ್ರೆ ಇಲ್ಲಿ ಯಾವ ಸಮಸ್ಯೆಗಳು ಇರೋದಿಲ್ಲ. ಆದರೆ ಮಳೆ ಬೀಳದೆ ಹೋದಾಗ ಸಮಸ್ಯೆಗಳು ಉದ್ಭವ ಆಗುತ್ತೆ. ಈ ಬಾರಿ ಆಗಿರೋದು ಕೂಡ ಅದೇನೆ. ಇನ್ನು ಬರ ಪರಿಸ್ಥಿತಿಯಲ್ಲಿ ನೀರಿನ ಒತ್ತಡ ಬೀಳೋದು ಕರ್ನಾಟಕದ ಮೇಲೆ ಮಾತ್ರ. ಹೀಗಾಗಿ ಇದಕ್ಕೊಂದು ಪರಿಹಾರವನ್ನು ಹುಡುಕೋ ನಿಟ್ಟಲ್ಲಿ ತಮಿಳುನಾಡಿಗೆ ಬಿಡಬೇಕಾದ ನೀರನ್ನೆಲ್ಲ ಬಿಟ್ಟು ನಮಗೆ ಉಳಿಯುವ ಹೆಚ್ಚುವರಿ ನೀರು ಅಂದ್ರೆ ಮಳೆಗಾಲದಲ್ಲಿ ಇಲ್ಲಿಂದ ಹೆಚ್ಚುವರಿಯಾಗಿ ತಮಿಳುನಾಡಿಗೆ ಏನು ಹರಿದು ಹೋಗುತ್ತೆ ಆ ನೀರನ್ನು ಬಳಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತು. ಆಗ ಅವರಿಗೆ ಹೊಳೆದದ್ದು ಮೇಕೆದಾಟು ಯೋಜನೆ. ಮಳೆಗಾಲದಲ್ಲಿ ನೀರನ್ನು ಸಂಗ್ರಹ ಮಾಡಿಕೊಳ್ಳೋದು, ರಾಜ್ಯಕ್ಕೆ ಬೇಕಾದ ಕುಡಿಯುವ ನೀರನ್ನು ಪೂರೈಸಿಕೊಳ್ಳೋದು ಹಾಗೂ ಒಂದಷ್ಟು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡೋದು ಈ ಡ್ಯಾಮ್ನ ಉದ್ದೇಶ ಆಗಿತ್ತು. ಅಲ್ಲದೆ ಮಳೆ ಹೆಚ್ಚಾದಾಗ ಈ ಡ್ಯಾಮಲ್ಲಿ 67 TMC ನೀರು ಸಂಗ್ರಹ ಆಗಿಬಿಟ್ರೆ
ಮುಂದಿನ ವರ್ಷ ಮಳೆ ಇಲ್ಲದೆ ಹೋದ್ರೂ 67 TMC ನೀರಲ್ಲಿ ಕಡಿಮೆ ಅಂದ್ರೂ ಒಂದು 40ರಿಂದ 45 TMC ಅಷ್ಟು ನೀರನ್ನ ತಮಿಳುನಾಡಿಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟಾದ್ರೂ ಅದು ಯಾಕೋ ಗೊತ್ತಿಲ್ಲ, ತಮಿಳುನಾಡಿನ ರಾಜಕಾರಣಿಗಳಿಗೆ ಈ ಡ್ಯಾಮ್ನ ಮಹತ್ವ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸ್ತಲೇ ಇದೆ. ಒಂದ್ ವೇಳೆ ಈ ಡ್ಯಾಮನ್ನು ಕಟ್ಟಿಬಿಟ್ರೆ ಕಾವೇರಿ ನದಿ ನೀರನ್ನು ಕರ್ನಾಟಕ ನಮಗೆ ಬಿಟ್ಟುಕೊಡೋದಿಲ್ಲ ಅಂತ ತಮಿಳುನಾಡು ಭಾವಿಸ್ತಾ ಇದೆ. ಅಲ್ಲದೆ ಕಾವೇರಿ ಅನ್ನೋದು ರಾಜಕೀಯ ವಿಷಯ. ಹೀಗಾಗಿ ಈ ಬಾರಿ DMK ಆ ವಿಷಯವನ್ನು ಬಳಸಿಕೊಂಡು ಒಂದಷ್ಟು ಹೆಚ್ಚು ಮತ ಗಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಕಾವೇರಿ ನೀರು ಮೇಕೆದಾಟು ಅಂತೆಲ್ಲ ಹೇಳಿ ಜನರಲ್ಲೊಂದು ಭಯ ಹುಟ್ಟಿಸಿ ನಾವು ಮೇಕೆದಾಟು ಆಗದ ಹಾಗೆ ತಡಿತೀವಿ ಅಂತ ಹೇಳ್ತಾ ಅವರ ಮತಗಳನ್ನ ಪಡೆಯುವ ಪ್ಲಾನ್ ಅನ್ನ DMKಯಲ್ಲಿ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಏನು ಮಾಡಬೇಕು? ಕರ್ನಾಟಕದಲ್ಲಿ ನಡೆಯುವ ಲೋಕಸಭಾ ಚುನಾವಣೆ ಕಾಂಗ್ರೆಸ್ಗೆ ಈ ಬಾರಿ ಕೂಡ ಹೂವಿನ ಹಾಸಿಗೆ ಏನಲ್ಲ. ಇಲ್ಲವರು ಡಬಲ್ ಡಿಜಿಟ್ ಅನ್ನು ಮುಟ್ಟೋದಕ್ಕೆ ಕೂಡ ಸಾಕಷ್ಟು ತಿಣುಕು ಬೇಕಾಗಿ ಬರುತ್ತೆ. ಆದರೆ ತಮಿಳುನಾಡು ಮತ್ತು ಪುದುಚೇರಿ ಸೇರಿ ಒಟ್ಟು 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಗೆಲುವು ಅತ್ಯಂತ ಸುಲಭವಾಗಿ ಕಾಣ್ತಾ ಇದೆ. ಇನ್ನು ಈ ಬಾರಿ ಕೂಡ ತಮಿಳುನಾಡಲ್ಲಿ DMKಯ ಸಾಕಷ್ಟು ಸಂಸದರು ಗೆದ್ದು ಬರ್ತಾರೆ. ಹೀಗಾಗಿ ಇಂಡಿ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಅನ್ನ ಹೊರತುಪಡಿಸಿದರೆ ಎರಡನೇ ಅತಿದೊಡ್ಡ ಪಾಲುದಾರ ಪಕ್ಷವಾಗಿ DMK ಎಮರ್ಜ್ ಆಗುವ ಸಾಧ್ಯತೆಗಳಿರುತ್ತವೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯದ ಕಾಂಗ್ರೆಸ್ ನಾಯಕರು ಮುಖ್ಯ ಆಗ್ತಾರಾ ಅಥವಾ ತಮಿಳುನಾಡಿನ DMK ಮುಖ್ಯವಾಗತ್ತಾ ಅಂತ ನೋಡಿದರೆ ಅಲ್ಲಿ ಖಂಡಿತ ಕಾಂಗ್ರೆಸ್ನ ತಕ್ಕಡಿ DMK ಕಡೆಗೆ ಸ್ವಲ್ಪ ಹೆಚ್ಚು ತೂಗುತ್ತೆ. ಗೆಳೆಯರೆ, ಇಲ್ಲಿ ಕೂಡ ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕಾದ ಒಂದು ವಿಷಯ ಇದೆ. ಈ DMK ಅಥವಾ ತಮಿಳುನಾಡಿನ ಪ್ರಾದೇಶಿಕ ಪಕ್ಷಗಳಿವೆಯಲ್ಲ, ಇವು ಯಾವತ್ತೂ ಯಾರ ಜೊತೆಗೂ ಗಟ್ಟಿಯಾಗಿ ನಿಂತ ಉದಾಹರಣೆಗಳಿಲ್ಲ. ಅವರಿಗೆ ಅವರ ಲಾಭ ಅಷ್ಟೇ ಮುಖ್ಯ ಆಗ್ತಾ ಹೋಗುತ್ತೆ. ಇದೇ DMK ಈ ಹಿಂದೆ BJP ಜೊತೆ ಕೂಡ ಮೈತ್ರಿ ಮಾಡಿಕೊಂಡಿತ್ತು ಮತ್ತು NDA ಸರ್ಕಾರದ ಭಾಗವಾಗಿ ಕೇಂದ್ರದಲ್ಲಿ ಅಧಿಕಾರವನ್ನು ಕೂಡ ಅನುಭವಿಸಿತ್ತು. ಈಗ ಕೇಂದ್ರದಲ್ಲಿರೋ ಪಕ್ಷಕ್ಕೆ ಇವರ ಅಗತ್ಯ ಇಲ್ಲ. ಹೀಗಾಗಿ DMKನ ಅವರು ಹತ್ರ ಬಿಟ್ಕೋತಿಲ್ಲ. ಸೊ ಅವರು ಕಾಂಗ್ರೆಸ್ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಮುಂದಿನ ಲೋಕಸಭಾ ಚುನಾವಣೆಗಳಲ್ಲಿ ಕೂಡ NDA ಸರ್ಕಾರನೇ ರಚನೆ ಆಗತ್ತೆ ಅನ್ನೋದಾದರೆ ಅಲ್ಲಿ ಮತ್ತೆ ಮೋದಿನೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ನೀವು ನೋಡ್ತಾ ಇರಿ DMKಯ ನಿಷ್ಠೆ ಥಟ್ ಅಂತ ಬದಲಾಗುತ್ತೆ. ಅವರು ಮತ್ತೆ BJPಯ ಜೊತೆ ಮೈತ್ರಿಗೆ ಕೂಡ ಮುಂದಾಗುವ ಸಾಧ್ಯತೆಗಳಿರುತ್ತವೆ. ಅದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇವೆ. ಹೀಗಿರುವಾಗ ಕಾಂಗ್ರೆಸ್ ಪಕ್ಷ DMKಗೆ ಹೆಚ್ಚು ಮಣೆ ಹಾಕಿ ರಾಜ್ಯದ ಜನರ ಹಿತಾಸಕ್ತಿಗಳನ್ನು ಕಡೆಗಣಿಸಿ ಇಲ್ಲಿನ ನಾಯಕರ ಬಾಯಿಗೆ ಮಣ್ಣು ಹಾಕುತ್ತಾ? ಈ ಬಗ್ಗೆ ತಕ್ಷಣಕ್ಕೇನು ಹೇಳೋದಕ್ಕಾಗೋದಿಲ್ಲ. ಒಂದಷ್ಟು ದಿನಗಳ ಕಾಲ ಕಾದು ನೋಡಬೇಕು ಅಷ್ಟೇ. ಇನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಸದ್ಯಕ್ಕಂತೂ ಏನು ಮಾತಾಡೋದಕ್ಕೆ ಹೋಗ್ತಾ ಇಲ್ಲ. ಈ ಸಮಸ್ಯೆಯನ್ನು ಅವರು ಹೇಗೆ ಪರಿಹಾರ ಮಾಡ್ಕೋತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಲೇಬೇಕು. ಒಂದು ವೇಳೆ ಕಾಂಗ್ರೆಸ್ ನಾಯಕರು DMK ನಿರ್ಧಾರವನ್ನು ಬೆಂಬಲಿಸಿಬಿಟ್ರೆ ಕರ್ನಾಟಕದಲ್ಲಿ ಒಂದಷ್ಟು ಸ್ಥಾನಗಳನ್ನು ಗ್ಯಾರಂಟಿ ಕಳ್ಕೋಬೇಕಾಗುತ್ತೆ. ಒಂದು ವೇಳೆ ಇಲ್ಲಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರೆ ತಮಿಳುನಾಡಲ್ಲಿ ಒಂದಷ್ಟು ಸ್ಥಾನಗಳು ಹೋಗುತ್ತವೆ. ಹೀಗಾಗಿ ಕಾಂಗ್ರೆಸ್ ಈ ಸಮಸ್ಯೆಯನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದಕ್ಕೆ ಕಾಲನೇ ಉತ್ತರಿಸಬೇಕು. ಇದು ಗೆಳೆಯರೆ ಮೇಕೆದಾಟು ಯೋಜನೆಯ ಬಗ್ಗೆ DMK ಸರ್ಕಾರ ಕಾಂಗ್ರೆಸ್ಗೆ ಕೊಡ್ತಾ ಇರೋ ಮರ್ಮಾಘಾತದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.